Dear student, today we discussed about a new chapter. Before that, ಈಗ ನಾವು ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಅಡಿಪಾಯ ಬಹಳ ಮುಖ್ಯ, ನಿಮ್ಗೆಲ್ಲ ಗೊತ್ತು. ಅದೇ ರೀತಿ ನಾವು ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡಬೇಕಾದ್ರೆ, ಎಕ್ಸಾಂಪಲ್ ಫೈಲಿಂಗ್ ಮಾಡ್ತೀವಿ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ನಾವು ಜಾಬ್ ಅನ್ನ ಏನ್ ಮಾಡ್ತೀವಿ, ಬೆಂಚ್ ವೈಸ್ ಅಲ್ಲಿ ಹೋಲ್ಡ್ ಮಾಡ್ತೀವಿ. ಬೆಂಚ್ ವೈಸ್ ಅಲ್ಲಿ ಹೋಲ್ಡ್ ಮಾಡ್ಬೇಕಾದ್ರೆ ಬೆಂಚ್ ವೈಸ್ ನ ಹಾಗೆ ಟೇಬಲ್ ಮೇಲೆ ಇಟ್ಟಿರ್ತೀವ? ಇಲ್ಲ ತಾನೆ. ಏನ್ ಮಾಡಿರ್ತೀವಿ, ಬೆಂಚ್ ವೈಸ್ ಅನ್ನ ಬೋಲ್ಟ್ ಅನ್ನ ಉಪಯೋಗಿಸ್ಕೊಂಡು ಮೌಂಟ್ ಮಾಡಿರ್ತೀವಿ. ಅಂದ್ರೆ ಒಂದು ಸಣ್ಣ ಡಿವೈಸ್ ಅನ್ನ ನಾವು ವರ್ಕ್ ಮಾಡಬೇಕು ಅಂತ ಅಂದ್ರೆ ಡಿವೈಸ್ ನಲ್ಲಿ ಅದು ಮೌಂಟಿಂಗ್ ಕರೆಕ್ಟ್ ಆಗಿರ್ಬೇಕು. ಯಾತಕ್ ಮೌಂಟ್ ಮಾಡ್ತೀವಿ ಬೆಂಚ್ ವೈಸ್ ಅನ್ನ? ಟು ಪ್ರಿವೆಂಟ್ ದ ಮೂವ್ಮೆಂಟ್ ಆಫ್ ದಿ ಬೆಂಚ್ ವೈಸ್. ವರ್ಕ್ ಅನ್ನ ಎಫಿಷಿಯನ್ಸ್ ಆಗಿ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಮೌಂಟಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು. ಅದೇ ರೀತಿ ಇಂಡಸ್ಟ್ರೀಸ್ ನಲ್ಲಿ ಅಥವಾ ವರ್ಕ್ಶಾಪ್ ನಲ್ಲಿ ದೊಡ್ಡ ದೊಡ್ಡ ಯಂತ್ರೋಪಕರಣಗಳಿರ್ತವೆ. ಈ ಯಂತ್ರೋಪಕರಣಗಳನ್ನ ನಾವು ಬೇರೆ ಬೇರೆ RPM ನಲ್ಲಿ, ಬೇರೆ ಬೇರೆ ಸ್ಪೀಡ್ ನಲ್ಲಿ ಏನ್ ಮಾಡ್ತೀವಿ, ರನ್ ಮಾಡ್ತೀವಿ. ಈ ರನ್ ಮಾಡ್ಬೇಕಾದ್ರೆ ಯಂತ್ರೋಪಕರಣಗಳನ್ನ ಸರಿಯಾಗಿ ಭದ್ರಪಡಿಸದೆ ಹೋಗಿದ್ರೆ ಏನಾಗುತ್ತೆ, ವೈಬ್ರೇಷನ್ಸ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಅಕ್ಯುರಸಿ ಲ್ಯಾಪ್ಸ್ ಆಗುತ್ತೆ. ಅದರಿಂದ ಈ ಯಂತ್ರಗಳನ್ನ ಅಂದ್ರೆ ಮೆಷಿನ್ಸ್ ಅನ್ನ ಭದ್ರಪಡಿಸೋದಕ್ಕೆ ಅಂದ್ರೆ ಫೌಂಡೇಶನ್ಸ್ ಮಾಡ್ಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ, ಫೌಂಡೇಶನ್ಸ್ ಬೋಲ್ಟ್ ಅಂತ ಯೂಸ್ ಮಾಡ್ತೀವಿ. ಆ ಫೌಂಡೇಶನ್ಸ್ ಬೋಲ್ಟ್ ಯಾವುದು, ಯಾವ ರೀತಿ ಇದೆ, ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ಇದೆಲ್ಲ ವಿವರಗಳನ್ನ ಈ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫೌಂಡೇಶನ್ಸ್ ಬೋಲ್ಟ್ you come across purpose of foundations bolts. Then already I told some machine tools, it is very essential to hold down the machine firmly on the foundation to prevent them moving. ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳನ್ನ, ಮೆಷಿನ್ಸ್ ಗಳನ್ನ ನಾವು ಭದ್ರವಾಗಿ ಫೌಂಡೇಶನ್ಸ್ ಮಾಡಿದ್ರೆ ಅದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ಮೂವ್ಮೆಂಟ್ ಆಗೋದನ್ನ ನಾವೇನ್ ಮಾಡಬಹುದು, ತಪ್ಪಿಸಬಹುದು. ಫಾರ್ ದಿಸ್ ಪರ್ಪಸಸ್ ವೇರಿಯಸ್ ಟೈಪ್ಸ್ ಆಫ್ ಫೌಂಡೇಶನ್ಸ್ ಬೋಲ್ಟ್ಸ್ ಆರ್ ಯೂಸ್ಡ್. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಅನೇಕ ರೀತಿಯ ಫೌಂಡೇಶನ್ಸ್ ಬೋಲ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದ್ಯಾವ್ಯಾವುದು ಫೌಂಡೇಶನ್ಸ್ ಬೋಲ್ಟ್ಸ್ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಯಾವುದು, ಒಂದು ಫಿಕ್ಸೆಡ್ ಟೈಪ್ ಅಂತ ಕರಿತೀವಿ, ಇನ್ನೊಂದು ರಿಮೂವಬಲ್ ಟೈಪ್ ಅಂತ ಕರಿತೀವಿ. ಈ ಫಿಕ್ಸೆಡ್ ಟೈಪ್ ಬೋಲ್ಟ್ಸ್ ಏನಿದೆ ಇದರಲ್ಲೂ ಕೂಡ ಅನೇಕ ಟೈಪ್ಸ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದಲ್ಲಿ ಆರ್ಡಿನರಿ ಫೌಂಡೇಶನ್ಸ್ ಬೋಲ್ಟ್ ವಿತ್ ಮೈಲ್ಡ್ ಸ್ಟೀಲ್ ಪ್ಲೇಟ್. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು, ಇದು ಒಂದು ಆರ್ಡಿನರಿ ಫೌಂಡೇಶನ್ಸ್ ಬೋಲ್ಟ್. ಈ ಕೆಳಗಡೆ ಏನನ್ನ ಕೊಟ್ಟಿದ್ದಾನೆ ಅಲ್ಲಿ ಹಾಕಿದೆ ನೋಡಿ, ಮೈಲ್ಡ್ ಸ್ಟೀಲ್ ಪ್ಲೇಟ್ ಅನ್ನ ಹಾಕಿರೋದನ್ನ ನೀವು ಕಾಣಬಹುದು. ಸೊ ಕೆಳಗಡೆ ಕಾಂಕ್ರೀಟ್ ಹಾಕಿ, ಕಾಂಕ್ರೀಟ್ ಒಳಗಡೆಗೆ ಒಂದು MS ಪ್ಲೇಟ್ ಹಾಕಿ ಬೋಲ್ಟ್ ಅನ್ನ ಫಿಟ್ ಮಾಡಿ ಮೇಲ್ಗಡೆ ಮೆಷಿನ್ಸ್ ಅನ್ನ ಫೌಂಡೇಶನ್ಸ್ ಮಾಡಿರೋದನ್ನ ನೀವು ಕಾಣ್ತಾ ಇದ್ದೀರಿ. ಸೊ ಎರಡನೇ ಫಿಕ್ಸೆಡ್ ಟೈಪ್ ಬೋಲ್ಟ್ ಅಲ್ಲಿ ರ್ಯಾಗ್ ಬೋಲ್ಟ್ ಅಂತ ಬರುತ್ತೆ. ಮೊದಲನೇದು ಯಾವುದು, ಆರ್ಡಿನರಿ ಫೌಂಡೇಶನ್ಸ್ ಬೋಲ್ಟ್ ವಿತ್ MS ಪ್ಲೇಟ್. Number 2 is rag bolt. It is usually forged and filled with lead or cement. ಇದನ್ನ ನಾನು ಮುಂದೆ ಹೇಳ್ತೇನೆ. ಗ್ರೂಟಿಂಗ್ ಅಂತ ಬರುತ್ತೆ. ಯಾವ ರೀತಿ ಈ ಬೋಲ್ಟ್ ಅನ್ನ ಫಿಟ್ ಮಾಡ್ತಾರೆ, ಫೌಂಡೇಶನ್ಸ್ ಗೆ ಫಿಕ್ಸ್ ಮಾಡ್ತಾರೆ, ಏನನ್ನ ಯೂಸ್ ಮಾಡ್ತಾರೆ, ಅಲ್ಲಿ ಲೆಡ್ ಅನ್ನ ಯೂಸ್ ಮಾಡ್ತಾರೆ, ಸಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ಈಗ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ರ್ಯಾಗ್ ಬೋಲ್ಟ್. ಈ ಬೋಲ್ಟ್ ನೋಡಿ ಕೆಳಗಡೆಯಿಂದ ಈ ರೀತಿ ಇದೆ. ಇದನ್ನ ಪರೀಕ್ಷೆನಲ್ಲೆಲ್ಲ ನಿಮಗೆ ಕೇಳ್ತಾ ಇರ್ತಾರೆ, ಐಡೆಂಟಿಫೈ ಅನ್ನ ಮಾಡಬೇಕಾಗುತ್ತೆ.
ಹಾಗಾಗಿ ಈ ಚಿತ್ರವನ್ನ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಟೈಪ್ ಆಫ್ ಫಿಕ್ಸೆಡ್ ಟೈಪ್ ಬೋಲ್ಟ್ ಇಸ್ ರ್ಯಾಕ್ ಬೋಲ್ಟ್. ನಂಬರ್ ಥರ್ಡ್ ಒನ್ ಇಸ್ ಕಾಲ್ಡ್, ನೋಡಿ ಈ ಬೋಲ್ಟ್ ಅನ್ನ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು, ಇದು ಐ ಟೈಪ್ ಇದೆ. ಸೊ ಹಾಗಾಗಿ ಇಟ್ ಈಸ್ ಐ ಫೌಂಡೇಶನ್ಸ್ ಬೋಲ್ಟ್. ಇದನ್ನ ಏನಂತ ಕರಿತೀವಿ ನಾವು? ಐ ಫೌಂಡೇಶನ್ಸ್ ಬೋಲ್ಟ್ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನೋಡಿ, ಐ ಫೌಂಡೇಶನ್ಸ್ ಬೋಲ್ಟ್ ಕೆಳಗಡೆ ಹೋಗಿದೆ, ಅಲ್ಲಿ ಒಂದು ಹೋಲ್ ಇದೆ, ಆ ಹೋಲ್ ಒಳಗಡೆ ಒಂದು ಅಡ್ಡ ಒಂದು ರಾಡ್ ಅನ್ನ ಕೊಟ್ಟು ಅದ್ರ ಮೇಲೆ ನಾವೇನ್ ಮಾಡ್ತೀವಿ? ಕಾಂಕ್ರೀಟ್ ಅನ್ನ ಫಿಲ್ ಮಾಡ್ತೀವಿ. ಸೊ ಮೇಲ್ಗಡೆ ಅದ್ರ ಮೇಲೆ ಮೆಷಿನ್ಸ್ ಬೆಡ್ ಅನ್ನ ಕುಣಿಸಿ ನಾವೇನ್ ಮಾಡ್ತೀವಿ? ನಟ್ ಅನ್ನ ಹಾಕಿ ಲಾಕ್ ಮಾಡ್ತೀವಿ. ಇದು ಫಿಕ್ಸೆಡ್ ಟೈಪ್ ಫೌಂಡೇಶನ್ಸ್ ಹೈ ಬೋಲ್ಟ್. ಅನದರ್ ಒನ್ ಟೈಪ್ ಬೋಲ್ಟ್ ಇಸ್ ಕಾಲ್ಡ್ ಬೆಂಟ್ ಟೈಪ್ ಬೋಲ್ಟ್. ಸೊ ನೋಡಿ, ಇಲ್ಲೂ ಒಂದು ಫಿಕ್ಸೆಡ್ ಟೈಪ್ ಬೋಲ್ಟ್ ಇದೆ, ಇದನ್ನ ಬೆಂಟ್ ಟೈಪ್ ಬೋಲ್ಟ್ ಅಂತ ನಾವು ಕರಿತೀವಿ. ಇದು ಬೋಲ್ಟ್ ಕೆಳಗಡೆ ಬಾಡಿ ಪೋರ್ಷನ್ಸ್ ಏನಿದೆ ಅದು ಬೆಂಟ್ ಇದೆ, ಮತ್ತೆ ಕೆಳಗಡೆ ಒಂದು ಪ್ಲೇಟ್ ಅನ್ನ ಕೊಟ್ಟಿದ್ದಾನೆ. ಆ ಪ್ಲೇಟ್ ಮೂಲಕ ಇದನ್ನ ಒಳಗಡೆ ಕಾಂಕ್ರೀಟ್ ಹಾಕ್ತಿವಿ, ಅದ್ರ ಮೇಲೆ ಮೆಷಿನ್ಸ್ ಬೆಡ್ ಅನ್ನ ಕುಣಿಸಿ ಅಲ್ಲಿಗೆ ಲಾಕ್ ಅನ್ನ ಮಾಡ್ತೀವಿ. ಸೊ ಬೆಂಟ್ ಟೈಪ್ ಬೋಲ್ಟ್. ಅನದರ್ ಒನ್, ದಿಸ್ ಫಿಗರ್ ಇಟ್ ಶೋಸ್ ರನ್ನಿಂಗ್ ಆಫ್ ಬೋಲ್ಟ್ಸ್ ಇನ್ ಹಾರಿಜಾಂಟಲ್ ಪೊಸಿಷನ್ಸ್. ಇಲ್ಲಿ ನಾವು ಕ್ಲೇ ಕ್ಯಾಪ್ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ನೋಡಿ ಚಿತ್ರದಲ್ಲಿ ನೋಡಿ, ಎ ಕ್ಲೇ ಕ್ಯಾಪ್ ಇಸ್ ಫಾರ್ಮ್ಡ್ ಅರೌಂಡ್ ದ ಬೋಲ್ಟ್ ಟು ಸಪೋರ್ಟ್ ದೀಸ್ ಅಂಡ್ ಡೈರೆಕ್ಟ್ ದ ಲೆಡ್ ಇನ್ ಟು ದ ಹೋಲ್. ಫಸ್ಟ್ ಏನ್ ಮಾಡ್ತೀವಿ? ಫೌಂಡೇಶನ್ಸ್ ಅನ್ನ ಮಾಡಿ, ಆ ಫೌಂಡೇಶನ್ ಸುತ್ತ ಕಾಂಕ್ರೀಟ್ ಅನ್ನ ಹಾಕಿ ಒಂದು ಹೋಲ್ ಫಾರ್ಮೇಶನ್ಸ್ ಅನ್ನ ಮಾಡಿರ್ತೀವಿ. ಆ ಹೋಲ್ ಫಾರ್ಮೇಶನ್ಸ್ ಏನ್ ಮಾಡ್ತೀವಿ? ಒಂದು ಕ್ಲೇ ಕ್ಯಾಪ್ ಅನ್ನ ತಗೊಂಡು ಲೆಡ್ ಅನ್ನ ಕಾಯಿಸ್ಬಿಟ್ಟು ಅದ್ರ ಒಳಗಡೆ ಅಲ್ಲಿ ಉಯ್ತಾ ಇರೋ ಚಿತ್ರವನ್ನ ನೀವು ನೋಡ್ತಾ ಇರ್ಬೋದು, ಆಗ್ತಾ ಇರೋದನ್ನ ಫಿಲ್ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು. ಇಟ್ ಈಸ್ ಅನದರ್ ಮೆಥಡ್. ಯಾವ ರೀತಿ ಪೊಸಿಷನ್ಸ್ ಅನ್ನ ಮಾಡ್ತೀವಿ, ಯಾವ ರೀತಿ ಕ್ಲೇ ಅನ್ನ ಫಿಲ್ ಮಾಡ್ತೀವಿ, ಒಳಗಡೆಗೆ ಲೆಡ್ ಅನ್ನ ಫಿಲ್ ಮಾಡ್ತೀವಿ ಅನ್ನೋದು ಇಟ್ ಇಸ್ ಅನದರ್ ಟೈಪ್. ಆಫ್ಟರ್ ರನ್ನಿಂಗ್ ದ ಲೆಡ್ ಶುಡ್ ಬಿ ಕಾಕ್ಡ್ ಇನ್ ಪೊಸಿಷನ್ ಕನ್ಸಾಲಿಡೇಟೆಡ್. ಅದಾದ್ಮೇಲೆ ಏನ್ ಮಾಡ್ತೀವಿ? ಲೆಡ್ ಅನ್ನ ಕಾಕ್ ಮಾಡಿ ಅದನ್ನ ಕನ್ಸಾಲಿಡೇಟ್ ಮಾಡಿ ಒಂದು ಪೊಸಿಷನ್ಗೆ ನಾವು ತಗೊಳ್ತೀವಿ. ಲೆಡ್ ಏನಾಗುತ್ತೆ? ಸ್ವಲ್ಪ ಸಮಯದ ನಂತರ ಅದು ಡ್ರೈ ಆಗುತ್ತೆ, ಒಣಗೋಗುತ್ತೆ, ಹಾರ್ಡ್ ಆಗುತ್ತೆ, ಗ್ರಿಪ್ ಆಗಿ ಇಟ್ಕೊಡುತ್ತೆ. ಸೊ ದಿಸ್ ಈಸ್ ಅ ಮೆಥಡ್. ಸೊ ದೆನ್ ವೆನ್ ರನ್ನಿಂಗ್ ವಿತ್ ಲೆಡ್, ನಾವೇನ್ ಮಾಡ್ತೀವಿ? ಈ ಲೆಡ್ ಅನ್ನ ರನ್ ಒಳಗಡೆ ಫಿಲ್ ಮಾಡಬೇಕಾದ್ರೆ ಕೇರ್ ಶುಡ್ ಬಿ ಟೇಕನ್. ಸೊ ನಾವು ಫೌಂಡೇಶನ್ಸ್ ಮಾಡುವಾಗ ಸೇಫ್ಟಿ ರಿಗಾರ್ಡಿಂಗ್ಸ್ ಕೂಡ ನಾವು ಹೆಚ್ಚು ಗಮನವನ್ನ ಹರಿಸಬೇಕಾಗುತ್ತೆ. ಶುಡ್ ಬಿ ಟೇಕನ್ ಟು ಸಿ ದಟ್ ನೋ ವಾಟರ್ ಇಸ್ ಕಲೆಕ್ಟೆಡ್ ಇನ್ ದ ಹೋಲ್ಸ್. ಇಂಪಾರ್ಟೆಂಟ್. ಕಾಂಕ್ರೀಟ್ ಹಾಕುವಾಗ ಏನ್ ಮಾಡ್ತೀವಿ? ಸ್ವಲ್ಪ ನೀರನ್ನ ಪೋರ್ ಮಾಡ್ಬಿಟ್ಟು ಕಾಂಕ್ರೀಟ್ ಅನ್ನ ಹಾಕ್ತಿವಿ ಲೈಟ್ ಆಗಿ. ಆದ್ರೆ ಲೆಡ್ ಅನ್ನ ಪೋರ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನನ್ನ ಹಾಕ್ಬಾರ್ದು? ನೀರಲ್ಲಿ ಇರಬಾರ್ದು. Otherwise, steam will be rapidly generated which will blow the lead out, which may cause serious burn. ಒಂದು ವೇಳೆ ನೀರೇನಾರ ಇದ್ರೆ ನೀವು ಲೆಡ್ ಕಾದಿರ್ತದೆ, ಅದನ್ನ ಒಳಗಡೆ ಹಾಕಿದ ತಕ್ಷಣ ಏನಾಗುತ್ತೆ? ಅದು ಮೇಲಕ್ಕೆ ಹಾರತ್ತೆ, ಪೋರ್ ಆಗುತ್ತೆ. ಪೋರ್ ಆದಾಗ ಸೀರಿಯಸ್ ಬರ್ನ್ಸ್ ಕೂಡ ವರ್ಕ್ ಮಾಡ್ತಾ ಇರೋರಿಗೆ, ಫೌಂಡೇಶನ್ಸ್ ಮಾಡ್ತಾ ಇರೋರಿಗೆ ಆಗ್ಬೋದು. So another one, as an alternative to lead, ಗೆ ಆಲ್ಟರ್ನೇಟ್ ಆಗಿ ನಾವು ಬೇರೆ ಕ್ವಿಕ್ ಸೆಟ್ಟಿಂಗ್ ಇಸ್ ರಿಕ್ವೈರ್ಡ್. ಬೇಗ ಸೆಟ್ ಆಗ್ಬೇಕು ಅಂತಂದ್ರೆ ರಾಕ್ ಸಲ್ಫರ್ ಅಂತ ಒಂದು ಬರುತ್ತೆ. ಈ ರಾಕ್ ಸಲ್ಫರ್ ಅನ್ನ ಮೆಲ್ಟ್ ಮಾಡಿ, ರಾಕ್ ಸಲ್ಫರ್ ಕೆನ್ ಬಿ ಮೆಲ್ಟೆಡ್ ಡೌನ್ ಅಂಡ್ ಓಲ್ಡ್ ಕೆಟಲ್, ಒಂದು ಓಲ್ಡ್ ಕೆಟಲ್ ಅಲ್ಲಿ ಅದನ್ನ ಮೆಲ್ಟ್ ಮಾಡಿ, ಅಥವಾ ಲ್ಯಾಡಲ್ ಅಲ್ಲಿ ಅದನ್ನ ಮೆಲ್ಟ್ ಮಾಡಿ, ಅಂಡ್ ದೆನ್ ರನ್ ಇನ್ ಟು ದ ಬೋಲ್ಟ್ ಹೋಲ್ಸ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್. ಅದನ್ನ ಮೆಲ್ಟ್ ಮಾಡಬೇಕು ಒಂದು ಲ್ಯಾಡಲ್ ಅಲ್ಲೋ ಒಂದು ಓಲ್ಡ್ ಕೆಟಲ್ ಅಲ್ಲೋ, ಯಾವ್ದನ್ನ? ರಾಕ್ ಸಲ್ಫರ್ ಅನ್ನ. ಇದು ಏನಂತ ಅಂದ್ರೆ ಕ್ವಿಕ್ ಸೆಟ್ಟಿಂಗ್. ನಿಮ್ಗೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ, ವಿಚ್ ಈಸ್ ಅನ್ ಆಲ್ಟರ್ನೇಟಿವ್ ಟು ಲೆಡ್ ಫಾರ್ ಕ್ವಿಕ್ ಸೆಟ್ಟಿಂಗ್ ಅಂತ ಹೇಳಿ. ಸೊ ದಟ್ ಇಸ್ ಕಾಲ್ಡ್ ರಾಕ್ ಸಲ್ಫರ್. ದಟ್ ಇಸ್ ಎ ರಾಕ್ ಸಲ್ಫರ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅದನ್ನ ಯೂಸ್ ಮಾಡತಕ್ಕಂಥ ಮೆಥಡ್ ಇದು. ಈಗ ನಾನೇನು ಇಲ್ಲಿವರೆಗೆ ಹೇಳಿದೆ ಇದೆಲ್ಲ ಫಿಕ್ಸೆಡ್ ಟೈಪ್ ಬೋಲ್ಟ್ಸ್. ರ್ಯಾಕ್ ಬೋಲ್ಟ್ ಇರ್ಬೋದು,
MS ಪ್ಲೇಟ್ ಆಗಿ ಫಿಕ್ಸ್ ಮಾಡ್ತಾರ ಬೋಲ್ಟ್ ಇರ್ಬೋದು, ಬೆಂಟ್ ಬೋಲ್ಟ್ ಇರ್ಬೋದು, ಐ ಬೋಲ್ಟ್ ಇರ್ಬೋದು. These are all the fixed type of bolts. Now come to the second category, that is called removable type bolt. You see the sketch. This is the for a large machine. Long cotter bolt is commonly used. Cotter bolt ಅಂತ ಬರುತ್ತೆ. ತುಂಬಾ ದೊಡ್ಡ ದೊಡ್ಡ ಮೆಷಿನ್ಸ್, ಸೇಪರ್, ಮಿಲ್ಲರ್, CNC ಇಂತಹ ಮೆಷಿನ್ಗಳನ್ನ ಫೌಂಡೇಶನ್ಸ್ ಅನ್ನ ಮಾಡಬೇಕಾದ್ರೆ ಈ ಒಂದು ಬೋಲ್ಟ್ ಅನ್ನು ನಾವು ಕಾಟರ್ ಬೋಲ್ಟ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಬೋಲ್ಟ್ ಇಸ್ ಪ್ರೊವೈಡೆಡ್ ವಿತ್ ಎ ಸ್ಕ್ವೇರ್ ಫೌಂಡೇಶನ್ ಪ್ಲೇಟ್. ನೋಡಿ ಕೆಳಗಡೆ ನೋಡಿ ಒಂದು ಸ್ಕ್ವೇರ್ ಫೌಂಡೇಶನ್ ಪ್ಲೇಟ್ ಇದೆ ಅಂಡ್ ರಿಮೂವಬಲ್ ಕಾಟರ್ ಬಾಟಮ್. ಕೆಳಗಡೆ ಒಂದು ರಿಮೂವಬಲ್ ಕಾಟರ್ ಇರೋದನ್ನ ನೀವೇನ್ ಮಾಡ್ತೀರಿ ನೋಡ್ತಾ ಇದ್ದೀರಿ. In forming the foundation pockets are left in the sides of the bolt holes, which are then capable of being replaced at any time if necessary. ಸೊ ಇಲ್ಲೇನೋ ಈ ಪಾಕೆಟ್ಸ್ ನಲ್ಲಿ ನಾವು ಬೋಲ್ಟ್ ಹಾಗೆ ಲೆಫ್ಟ್ ಬಿಟ್ರೆ ಆ ಸೈಡ್ಸ್ ನಲ್ಲಿ ನಾವು ಯಾವಾಗ ಬೇಕಾದ್ರೂ ನಾವೇನ್ ಮಾಡಬಹುದು, ಅದನ್ನ ರೀಪ್ಲೇಸ್ ಅನ್ನ ಮಾಡಬಹುದು. So another one bolt, this is called raw bolt ಅಂತ ಕರಿತೀವಿ. This is raw bolt. See the sketch. Raw bolt ಅಂತ ಕರಿತೀವಿ. In this type, 4 clamps are flexibly mounted on the bolt, which expand the wedge action when tightened. ಇದರಲ್ಲಿ ಒಂದು ಕ್ಲಾಂಪ್ಸ್ ತರ ಹಾಕಿರ್ತಾರೆ. ಈ ಕ್ಲಾಂಪ್ಸ್ ಏನ್ ಮಾಡುತ್ತೆ, ನೀವು ಟೈಟ್ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಟೈಟನ್. So this is one of the bolt foundations bolt, raw bolt. The advantage is that they can be removed and used again if necessary. ಇದು ರಿಮೂವಬಲ್ ಟೈಪ್. ಇದು ಅಡ್ವಾಂಟೇಜಸ್ ಏನೋ, that they can be removed and used again if necessary. ಇದನ್ನ ರಿಮೂವ್ ಮಾಡಬಹುದು, ತೆಗೆದಿಡಬಹುದು, ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಬಳಸ್ಕೋಬಹುದು. ದಟ್ ಇಸ್ ದಿ ಅಡ್ವಾಂಟೇಜಸ್ ಆಫ್ raw bolt. Another one, expanding conical washer foundations bolt. This is expanding conical washer bolt. This consists of a bolt on which are threaded conical washers and ferrula. ನೋಡಿ ಇದರಲ್ಲಿ ಥ್ರೆಡೆಡ್ ವಾಷರ್ಸ್ ಇದೆ, ಥ್ರೆಡೆಡ್ ಕೋನಿಕಲ್ ವಾಷರ್ಸ್ ಮತ್ತೆ ಫೆರುಲಾ ಇದೆ. ಅಲ್ಲಿ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಆನ್ ಡ್ರಾಯಿಂಗ್ ಅಪ್ ದ ಬೋಲ್ಟ್ ದ ವಾಷರ್ಸ್ ಆರ್ ಫ್ಲಾಟೆಂಡ್. ಈ ಎಲ್ಲ ಈಗಿದೆ ವಾಷರ್ಸ್ ಎಲ್ಲ. ನೀವು ಅದನ್ನ ರಿಮೂವ್ ಮಾಡ್ಬೇಕಾದ್ರೆ, ಡ್ರಾಯಿಂಗ್ ಅಪ್ ಮಾಡ್ಬೇಕಾದ್ರೆ ಈ ವಾಷರ್ಸ್ ಏನಾಗುತ್ತೆ, ಫ್ಲಾಟ್ ಆಗುತ್ತೆ. ವಿಚ್ ಗ್ರಿಪ್ ಇನ್ಸೈಡ್ ದ ಹೋಲ್ ಬೈ ಎಕ್ಸ್ಪಾನ್ಷನ್. ಅದನ್ನ ಒಳಗಡೆ ಗ್ರಿಪ್ ಅನ್ನ ಜಾಸ್ತಿ ಮಾಡುತ್ತೆ. ದಿಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಕೋನಿಕಲ್ ವಾಷರ್ ಫೌಂಡೇಶನ್ಸ್ ಬೋಲ್ಟ್. ಸೊ ಇವಿಷ್ಟು ಬೋಲ್ಟ್ಸ್ ಆಯ್ತು. ನಂತರ ಈಗ ಗ್ರೂಟಿಂಗ್ ಅನ್ನ ಮಾಡೋದು ಹೇಗೆ? ಗ್ರೂಟಿಂಗ್ ಅಂದ್ರೆ ಕಾಂಕ್ರೀಟ್ ಬೆಡ್ ಅನ್ನು ತಟ್ಟೋದು ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಆ ಗ್ರೂಟಿಂಗ್ ಮಾಡೋದು, ವಾಟ್ ಇಸ್ ಕಾಲ್ಡ್ ಗ್ರೂಟಿಂಗ್. ಫಸ್ಟ್ ಏನ್ ಮಾಡ್ತೀರಿ, ಆಫ್ಟರ್ ಲೆವೆಲಿಂಗ್ ದ ಮೆಷಿನ್ ಇನ್ ದ ಅಲೈನ್ಡ್ ಕಂಡೀಷನ್ಸ್, ಮೆಷಿನ್ಸ್ ಅನ್ನ ಒಂದು ಅಲೈನ್ಡ್ ಕಂಡೀಷನ್ಸ್ ನಲ್ಲಿ ಲೆವೆಲ್ ಮಾಡಿದ ನಂತರ ಫೌಂಡೇಶನ್ಸ್ ಬೋಲ್ಟು ವೆಡ್ಜಸ್ ಹಾಕಿ ಎಲ್ಲ ಲೆವೆಲ್ ಅನ್ನು ಮಾಡಿರ್ತೀವಿ. ಈ ಮೆಷಿನ್ಸ್ ಬೆಡ್ ಅದ್ರ ಕೆಳಗಡೆ ಇರ್ತಕ್ಕಂಥ ಫೌಂಡೇಶನ್ಸ್ ಇವೆರಡರ ನಡುವೆ ಗ್ಯಾಪ್ ಇರುತ್ತೆ. A gap will be left over between the bottom of the machine and the top of the floor or the foundation block. ಈ ಗ್ಯಾಪ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. This space will filled up with the grouting material such as cement, concrete or sulfur or lead. And the process is known as grouting ಅಂತ ಕರಿತೀವಿ. What is called grouting? Grouting is a process. Grouting is a process. Which process? The space filled up with the grouting material such as cement,
ಕಾಂಕ್ರೀಟ್ ಆರ್ ಸಲ್ಫರ್ ಆರ್ ಲೆಡ್. ಅಂದ್ರೆ ಮೆಷಿನ್ಸ್ ನ ಲೆವೆಲ್ ಮಾಡಿದ ನಂತರ ಮೆಷಿನ್ಸ್ ಬೆಡ್ ಕೆಳಗಡೆಗೆ ಮತ್ತೆ ಫ್ಲೋರ್ ಅನ್ನ ಮೇಲೆ ಇರ್ತಕ್ಕಂಥ ಗ್ಯಾಪ್ ಅನ್ನ ಸಿಮೆಂಟ್, ಸಲ್ಫರ್, ಲೆಡ್ ಅನ್ನ ಉಪಯೋಗಿಸ್ಕೊಂಡು ಫಿಲ್ ಮಾಡ್ತೀವಲ್ಲ, ಈ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ? ಗ್ರೂಟಿಂಗ್ ಅಂತ ನಾವು ಕರಿತೀವಿ. ಸೊ ವೆನ್ ಮೌಲ್ಡ್ ಬಾಕ್ಸ್ ಆರ್ ಯೂಸ್ಡ್, ದ anchor or foundations bolts are suspended in their groove respective pockets. The pockets are filled up with the grouting material. ಇದು ಹೇಗೆ ಅಂತಂದ್ರೆ, ಮೌಲ್ಡಿಂಗ್ ಬಾಕ್ಸ್ ಅಂತ ಇರುತ್ತೆ. ಮೌಲ್ಡಿಂಗ್ ಬಾಕ್ಸ್ ಒಳಗಡೆ ಆಂಕರ್ ಫೌಂಡೇಶನ್ ಬೋಲ್ಟ್ ಅನ್ನ ಹಾಕಿ ಅದರೊಳಗಡೆಗೆ ರೆಸ್ಪೆಕ್ಟಿವ್ ಪಾಕೆಟ್ಸ್ ಅಂದ್ರೆ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ ಒಳಗಡೆಗೆ ಈ ಗ್ರೂಟಿಂಗ್ ಸಿಮೆಂಟ್ ಅಥವಾ ಲೆಡ್ ಅಥವಾ ಸಲ್ಫರ್ ಮೆಟೀರಿಯಲ್ ನಾವೇನ್ ಮಾಡ್ತೀವಿ? ಫಿಲ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಗ್ರೂಟಿಂಗ್. ಇಲ್ಲಿ ನೀವು ಗ್ರೂಟಿಂಗ್ ಅಂದ್ರೆ ತಿಳ್ಕೊಬೇಕು. ಗ್ರೂಟಿಂಗ್ ಅಂದ್ರೆ ಇಟ್ ಇಸ್ ಎ ಪ್ರೋಸೆಸ್. ದ ಗ್ಯಾಪ್ ಬಿಟ್ವೀನ್ ದ ಮೆಷಿನ್ ಬೆಡ್ ಅಂಡ್ ದ ಬಾಟಮ್ ಆಫ್ ದ ಮೆಷಿನ್ ಬೆಡ್ ಅಂಡ್ ದ ಫ್ಲೋರ್, ಈ ಗ್ಯಾಪ್ ಅನ್ನ ಫಿಲ್ ಮಾಡತಕ್ಕಂತ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ? ಗ್ರೂಟಿಂಗ್ ಅಂತ ನಾವು ಕರಿತೀವಿ. ಈ ಪರ್ಪಸ್ ಆಫ್ ಗ್ರೂಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾತಕ್ಕೆ? ಟು ಎನ್ಶೂರ್ ದಟ್ ದ ಮೆಷಿನ್ ರೆಸ್ಟ್ ಫರ್ಮ್ಲಿ ಆನ್ ದ ಟಾಪ್ ಆಫ್ ದ ಫೌಂಡೇಶನ್ ಬ್ಲಾಕ್ ಆರ್ ದ ಫ್ಲೋರ್. ನಾವೇನ್ ಮಾಡ್ತೀವಿ? ಆ ಕಡೆ ಈ ಕಡೆ 4 ಫೌಂಡೇಶನ್ ಬೋಲ್ಟ್ ಅನ್ನ ಹಾಕ್ತಿವಿ. ಅದ್ರ ಮಧ್ಯೆ ಏನಿರುತ್ತೆ? ಗ್ಯಾಪ್ ಇರುತ್ತೆ. ಈ ಗ್ಯಾಪ್ ನಲ್ಲಿ ಏನಾಗ್ಬೋದು? ಮೆಷಿನ್ ಸ್ಲ್ಯಾಗ್ ಆಗ್ಬೋದು ಅಥವಾ ಕೆಳಗಡೆ ಸ್ವಲ್ಪ ಭಾರ ಇಳಿಬಹುದು. ಅದನ್ನ ಲೆವೆಲ್ ಮಾಡ್ಲಿಕ್ಕೆ ಕೆಳಗಡೆ ಏನ್ ಮಾಡ್ತೀವಿ? ಅದ್ರ ಮೇಲೆ ಮೆಷಿನ್ಸ್ ಬೆಡ್ ಫರ್ಮ್ ಆಗಿ ಕುತ್ಕೊಳ್ಳಿ ಅಂತ ಹೇಳಿ ನಾವೇನ್ ಮಾಡ್ತೀವಿ? ಅದನ್ನ ಫೌಂಡೇಶನ್ಸ್ ಅನ್ನ ಗ್ರೂಟಿಂಗ್ ಅನ್ನ ಮಾಡ್ತೀವಿ. ಅಂಡ್ ಆಲ್ಸೋ ಟು ಪ್ರಿವೆಂಟ್ ಲ್ಯಾಟರಲ್ ಶಿಫ್ಟಿಂಗ್, particularly for the machine like shaper, planer, surface grinder, etc. ಲ್ಯಾಟರಲ್ ಶಿಫ್ಟಿಂಗ್ ಇರುತ್ತೆ, ಆಗ್ಬಿಡುತ್ತೆ ಮೆಷರ್. ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ಲಿ ಯಾವ ಮೆಷಿನ್ಸ್? ಶೇಪರ್ ಇರ್ಬೋದು, ಪ್ಲೇನರ್ ಇರ್ಬೋದು, ಸರ್ಫೇಸ್ ಗ್ರೈಂಡರ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಮೆಷಿನ್ಸ್. ಯಾಕಂದ್ರೆ ಇದರಲ್ಲಿ ರೆಸಿಪ್ರೊಕೇಟಿಂಗ್ ಮೋಷನ್ಸ್ ಇರುತ್ತೆ. ರೆಸಿಪ್ರೊಕೇಟಿಂಗ್ ಮೋಷನ್ಸ್ ಅಂದ್ರೆ ಈ ರೀತಿ ಹಾರಿಜಾಂಟಲ್ ಮೋಷನ್ಸ್ ಇರುತ್ತೆ. ಅವಾಗ ಏನಾಗುತ್ತೆ? ಲ್ಯಾಟರಲ್ ಶಿಫ್ಟ್ ಆಗ್ಬಿಡುತ್ತೆ ಮೆಷಿನ್ಸ್. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಗ್ರೂಟಿಂಗ್ ಅನ್ನ ಮಾಡ್ತೀವಿ ಅಥವಾ ಮಾಡ್ಲೇಬೇಕಾಗುತ್ತೆ. ಸೊ ಈ ಗ್ರೂಟಿಂಗ್ ನಲ್ಲೂ ಕೂಡ ಬೇರೆ ಬೇರೆ ಟೈಪ್ಸ್ ಇದೆ. ಏನೇನ್ ಟೈಪ್ಸ್ ಇದೆ? ಸಿಮೆಂಟ್ ಕಾಂಕ್ರೀಟ್ ಗ್ರೂಟ್, ಸಲ್ಫರ್ ಗ್ರೂಟಿಂಗ್, ಲೆಡ್ ಗ್ರೂಟಿಂಗ್. ಸಿಮೆಂಟ್ ಕಾಂಕ್ರೀಟ್ ಗ್ರೂಟ್, ಸಲ್ಫರ್ ಗ್ರೂಟ್, ಲೆಡ್ ಗ್ರೂಟ್, 3 ಆಗ್ಲೇ ಹೇಳಿದೆ ನಾನು. ಒಂದು ಸಿಮೆಂಟ್, ಒಂದು ಲೆಡ್, ಒಂದು ಸಲ್ಫರ್. 3ಅನ್ನ ಗ್ರೂಟಿಂಗ್ ಮೆಟೀರಿಯಲ್ ಆಗಿ ನಾವು ಬಳಸ್ತೀವಿ. ಈ ಸಿಮೆಂಟ್ ಕಾಂಕ್ರೀಟ್ ಗ್ರೂಟ್ ನಲ್ಲಿ ಇಟ್ ಇಸ್ ಎ ಮೋಸ್ಟ್ ಕಾಮನ್ ಗ್ರೂಟಿಂಗ್ ಪ್ರೋಸೆಸ್. ಸಾಮಾನ್ಯವಾಗಿ ಗ್ರೂಟಿಂಗ್ ಅಲ್ಲಿ ಸಿಮೆಂಟ್ ಮಿಕ್ಸರ್ಸ್ ಅನ್ನೇ ನಾವು ಕಾಂಕ್ರೀಟ್ ಮಿಕ್ಸರ್ಸ್ ಅನ್ನೇ ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ದ ಮಿಕ್ಸರ್ ಕ್ಯಾನ್ ಬೇರ್ ದ ಕಂಪ್ರೆಸಿವ್ ಲೋಡ್ ಆಫ್ ದ ಮೆಷಿನ್. ದಿಸ್ ಇಸ್ ಕ್ವೈಟ್ ಚೀಪ್ ಆಲ್ಸೋ ಅಂಡ್ ಸ್ಟ್ರಾಂಗ್ ಆಲ್ಸೋ ಅಂಡ್ ಇಟ್ ವಿಥ್ಸ್ಟ್ಯಾಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಮೆಷಿನ್ಸ್. ದಿಸ್ ಇಸ್ ನಾಟ್ ಸೂಟಬಲ್ ಫಾರ್ ಆಯಿಲ್ ಸೋಕ್ಡ್ ಏರಿಯಾ. ಆದ್ರೆ ಎಲ್ಲಿ ಆಯಿಲ್ಸ್ ಎಲ್ಲ ಬೀಳ್ತಾ ಇರ್ತದೆ, ಎಲ್ಲಿ ಆಯಿಲ್ ಸೋಕ್ಡ್ ಏರಿಯಾ ಇರುತ್ತೆ ಮೆಷಿನ್ಸ್ ನಲ್ಲಿ, ಅಂತ ಕಡೆ ಇದು ಸೂಟಬಲ್ ಅಲ್ಲ. ಯಾವುದು? ಸಿಮೆಂಟ್ ಕಾಂಕ್ರೀಟ್ ಗ್ರೂಟ್. ಎರಡನೇದು ಸಲ್ಫರ್ ಗ್ರೂಟಿಂಗ್ ಅಂತ ಕರಿತೀವಿ. ಸಲ್ಫರ್ ರಿಮೈನ್ಸ್ ಅನ್ಎಫೆಕ್ಟೆಡ್ ಬೈ ಆಯಿಲ್. ಈ ಸಲ್ಫರ್ ಇದೆಯಲ್ಲ, ಆಯಿಲ್ ಅಥವಾ ಗ್ರೀಸ್ಗೆ ಏನು ಎಫೆಕ್ಟ್ ಆಗಲ್ಲ. ಹಾಗಾಗಿ ಇಟ್ ಇಸ್ ದ ರೆಕಮೆಂಡೆಡ್ ಗ್ರೂಟಿಂಗ್ ಆಸ್ ಮೆಟೀರಿಯಲ್ ಫಾರ್ ಆಯಿಲ್ ಸೋಕ್ಡ್ ಏರಿಯಾ. ನಾನು ಆಗ್ಲೇ ಹೇಳಿದೆ, ಕಾಂಕ್ರೀಟ್ ಅನ್ನ ಆಯಿಲ್ ಸೋಕ್ಡ್ ಏರಿಯಾದಲ್ಲಿ ಬಳಸಲ್ಲ. ಆದ್ರೆ ಅಲ್ಲಿ ಯಾವ್ದು ಬಳಸ್ತಾರೆ ಸರ್? ಹಾಗಾದ್ರೆ ಸಲ್ಫರ್ ಗ್ರೂಟಿಂಗ್ ಅನ್ನ ಬಳಸ್ತಾರೆ. ಇನ್ನೊಂದು ಲೆಡ್ ಗ್ರೂಟಿಂಗ್. ನಾನು ಹಿಂದೆ ಹೇಳ್ತಾ ಇದ್ದೆ ಫೌಂಡೇಶನ್ಸ್ ಬೋಲ್ಟ್ ನಲ್ಲಿ ಅದನ್ನ ಪೋರ್ ಮಾಡೋದು ಯಾವ ತರ ಅಂತ. ಲೆಡ್ ಇಸ್ ಮೈನ್ಲಿ ಯೂಸ್ಡ್ ಆಸ್ ಎ ಗ್ರೂಟಿಂಗ್ ಮೆಟೀರಿಯಲ್ ಫಾರ್ ಸ್ಟೀಮ್ ಟರ್ಬೈನ್ಸ್. ಸ್ಟೀಮ್ ಟರ್ಬೈನ್ಸ್ ಅನ್ನ ಗ್ರೂಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡಿದ್ರೆ ಇಟ್ ಇಸ್ ಟೂ ಎಕ್ಸ್ಪೆನ್ಸಿವ್ ಟು ಬಿ ಯೂಸ್ಡ್ ಫಾರ್ ಜನರಲ್ ಮೆಷಿನ್ ಫೌಂಡೇಶನ್ಸ್. ಲೆಡ್ ಕಾಸ್ಟ್ಲಿ ಇರುತ್ತೆ, ಹಾಗಾಗಿ ಜನರಲ್ ಮೆಷಿನ್ಸ್ ಫೌಂಡೇಶನ್ಸ್ ಗೆ ಇದನ್ನ ಬಳಸಲ್ಲ. ಸಾಮಾನ್ಯವಾಗಿ ಮೈನ್ಲಿ ಯೂಸ್ಡ್ ಆಸ್ ಎ ಗ್ರೂಟಿಂಗ್ ಮೆಟೀರಿಯಲ್ ಫಾರ್ ಸ್ಟೀಮ್ ಟರ್ಬೈನ್ಸ್. ಸ್ಟೀಮ್ ಟರ್ಬೈನ್ಸ್ ದೊಡ್ಡ ದೊಡ್ಡ ಟರ್ಬೈನ್ಸ್ ಇರುತ್ತೆ, ಅಲ್ಲಿ ಇದನ್ನ ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಈಗ ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಫೌಂಡೇಶನ್ಸ್ ಬೋಲ್ಟ್ಸ್, ವಾಟ್ ಇಸ್ ಕಾಲ್ಡ್ ಗ್ರೂಟಿಂಗ್, ಗ್ರೂಟಿಂಗ್ ಮೆಟೀರಿಯಲ್ಸ್ ಅಂದ್ರೆ ಏನು. ಈಗ ಮೆಷಿನ್ ಫೌಂಡೇಶನ್ಸ್ ನಾನು ಅವಾಗ್ಲೇ ಹೇಳ್ತಾ ಇದ್ದೀನಿ. ಪರ್ಪಸ್ ಆಫ್ ಫೌಂಡೇಶನ್ಸ್ ಏನಂತಂದ್ರೆ, machine foundations is built up structure designed to support the machine and to take up static and dynamic load of the machine beside keeping the machine alignment. ನೋಡಿ, ಇಲ್ಲಿ 2 ಮೆಷಿನ್ಸ್ ನ ಫೌಂಡೇಶನ್ಸ್ ಮಾಡಬೇಕು. ಯಾಕೆ ಫೌಂಡೇಶನ್ಸ್ ಮಾಡಬೇಕು, ಯಾಕೆ ಈ ರೀತಿ ಬೇರೆ ಬೇರೆ ತರದ ಫೌಂಡೇಶನ್ಸ್ ಬೋಲ್ಟ್ ನಲ್ಲಿ ಇಡಬೇಕು ಅಂತಂದ್ರೆ,
ಯಾಕೆ ಅದನ್ನ ಗ್ರೂಪ್ ಮಾಡಬೇಕು? ಸೊ ಬಿಕಾಸ್ ದೊಡ್ಡ ದೊಡ್ಡ ಯಂತ್ರಗಳಿರುತ್ತೆ, ಮೆಷಿನರೀಸ್ ಗಳಿರುತ್ತೆ. ಆ ಮೆಷಿನ್ಸ್ ಗಳಿಗೆ ಎರಡು ತರ ಲೋಡ್ಸ್ ಇರುತ್ತೆ. ಒಂದು ಸ್ಟ್ಯಾಟಿಕ್ ಲೋಡ್, ಇನ್ನೊಂದು ಡೈನಾಮಿಕ್ ಲೋಡ್. ಸ್ಟ್ಯಾಟಿಕ್ ಲೋಡ್ ಅಂತಂದ್ರೆ ನಿಂತಂಗೆ ನಿಂತಿರೋದು. ಈಗ ನಾವು ಸುಮ್ಮನೆ ನಿಂತಿದ್ರೆ ನಮ್ಮ ಭಾರ ಎಲ್ಲಿ ಬೀಳ್ತಾ ಇರ್ತದೆ? ಭೂಮಿಯಲ್ಲಿ ಬೀಳ್ತಾ ಇರ್ತದೆ. ಸೊ ತುಂಬಾ ಭಾರ ಆದ್ರೆ ಏನಾಗ್ತದೆ? ತುಂಬಾ ಭಾರ ಆಗಿದ್ರೆ ಏನಾಗುತ್ತೆ? ಕೆಳಗಡೆಗೆ ಪ್ರೆಷರ್ ಜಾಸ್ತಿ ಆಗ್ತದೆ. ಅದರಿಂದ ಏನಾಗ್ಬೇಕು? ನಮ್ಗೆ ಫೌಂಡೇಶನ್ಸ್ ಬೇಕು. ಎರಡನೇದು ಇನ್ನೊಂದು ಇಂಪಾರ್ಟೆಂಟ್, ನಾನು ಅವಾಗಲೇ ಹೇಳಿದೆ, ಟು ಪ್ರಿವೆಂಟ್ ದ ಮೂವ್ಮೆಂಟ್ ಆಫ್ ದಿ machines, foundations is required. ಸೊ ಅಲ್ಲೇ ಇಲ್ಲಿ ಹೇಳ್ತಾ ಇರೋದು ಡೈನಾಮಿಕ್ ಲೋಡ್. ಒಂದು ಸ್ಟ್ಯಾಟಿಕ್ ಲೋಡ್, ಇನ್ನೊಂದು ಡೈನಾಮಿಕ್ ಲೋಡ್. ಸ್ಟ್ಯಾಟಿಕ್ ಅಂದ್ರೆ ಮೆಷಿನ್ ಸ್ಟೇಷನರಿ ಆಗಿದ್ದಾಗ ಬೀಳ್ತಕ್ಕಂಥದ್ದು, ಮೂವ್ಮೆಂಟ್ ಇಲ್ಲದೆ ಇದ್ದಾಗ. ಡೈನಾಮಿಕ್ ಲೋಡ್ ಅಂತಂದ್ರೆ ಇಟ್ ಈಸ್ ಮೂವ್ಮೆಂಟ್ಸ್, ಅಂದ್ರೆ ಮೆಷಿನ್ಸ್ ರನ್ ಆಗೋ ಕಂಡೀಷನ್ಸ್ ನಲ್ಲಿ ಆಗ್ತಕ್ಕಂಥ ಲೋಡ್ ಅನ್ನ ನಾವು ಡೈನಾಮಿಕ್ ಲೋಡ್ ಅಂತ ನಾವು ಕರಿತೀವಿ. ಸೊ ಮೆಷಿನ್ ಫೌಂಡೇಶನ್ಸ್ ಗೆ ರಿಕ್ವೈರ್ಮೆಂಟ್ಸ್ ನೋಡೋಣ. ಇಟ್ ಮಸ್ಟ್ ಸಪೋರ್ಟ್ ದ ಮೆಷಿನ್ ಅಟ್ ಎ ಗಿವನ್ ಹೈಟ್. ಈಗೆಲ್ಲ ನಿಮ್ಗೆ ಗೊತ್ತು, ಒಂದು ಮೆಷಿನ್ಸ್ ಅನ್ನ ನಾವು ಗಿವನ್ ಹೈಟ್, ಎಷ್ಟು ಹೈಟ್ ನಲ್ಲಿ ಅವನು ಯಾವುದೇ ಮೆಷಿನ್ಸ್ ನ ಸಪ್ಲೈ ಮಾಡ್ತಕ್ಕಂಥವನು ಅದಕ್ಕೆ ಇಷ್ಟು ಹೈಟ್ ಇರಬೇಕು, ಇಷ್ಟು ಗ್ಯಾಪ್ ಇರಬೇಕು, ಇಷ್ಟು ಸ್ಪೇಸ್ ಇರಿಸಬೇಕು ಅಂತ ಹೇಳಿರ್ತಾರೆ. ಅದ್ರ ತಕ್ಕಂತೆ ನಾವೇನ್ ಗಿವನ್ ಹೈಟ್ ಅಂಡ್ ಮಸ್ಟ್ ಬಿ ಏಬಲ್ ಟು ಟೇಕ್ ಅಪ್ ದ ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ಲೋಡ್ಸ್. ಅದು ಸ್ಟ್ಯಾಟಿಕ್ ಲೋಡ್ ಮತ್ತೆ ಡೈನಾಮಿಕ್ ಲೋಡ್ ತಗೊಳುತ್ತಾ ಅನ್ನೋದು ಒಂದು ರಿಕ್ವೈರ್ಮೆಂಟ್ ನೋಡ್ಬೇಕು. ಇಟ್ ಶುಡ್ ಪ್ರಿಸರ್ವ್ ದ ಅಲೈನ್ಮೆಂಟ್ ಆಫ್ ದ ಮೆಷಿನ್ಸ್. ಸೊ ಅದ ಅಲೈನ್ಮೆಂಟ್ ಪ್ರಿಸರ್ವ್ ಅನ್ನ ಆಗ್ಬೇಕು. ಇದು ಒಂದು ರಿಕ್ವೈರ್ಮೆಂಟ್. ಅಂಡ್ ಆಲ್ಸೋ ಇಟ್ ಶುಡ್ ಅಬ್ಸರ್ವ್ ದ ವೈಬ್ರೇಷನ್ಸ್ ಆಫ್ ದ ಮೂವಿಂಗ್ ಪಾರ್ಟ್ಸ್. ಮೆಷಿನ್ಸ್ ರನ್ ಆಗುವಾಗ ಡಿಫರೆಂಟ್ ಸ್ಪೀಡ್ ಅಲ್ಲಿ ರನ್ ಮಾಡೋದ್ರಿಂದ ಸೊ ವೈಬ್ರೇಷನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಒಂದು ರಿಕ್ವೈರ್ಮೆಂಟ್. ಅದನ್ನ ಅಬ್ಸರ್ವ್ ಮಾಡ್ಬೇಕು, ವೈಬ್ರೇಷನ್ಸ್ ವಿತ್ ಸ್ಟ್ಯಾಂಡ್ ಮಾಡ್ಬೇಕು. ಇದು ಕೂಡ ಫೌಂಡೇಶನ್, ಮೆಷಿನ್ ಫೌಂಡೇಶನ್ಸ್ ರಿಕ್ವೈರ್ಮೆಂಟ್ ಅಲ್ಲಿ ಒಂದು. ಹಾಗಾದ್ರೆ ಫೌಂಡೇಶನ್ ಸೈಜ್ ಎಷ್ಟಿರ್ಬೇಕು ಸರ್? ಯಾವ ರೀತಿ? ಈಗ ನೀವು 20-30 ಮನೆಗೆ 30-40, 40-60, 50-80, 100x100, ಕಾಂಪ್ಲೆಕ್ಸ್, ಸ್ಮಾಲ್, ಬೇರೆ ಬೇರೆ ತರ ಫೌಂಡೇಶನ್ಸ್ ಇರುತ್ತೆ ತಾನೆ. ಅದೇ ರೀತಿ ಇಲ್ಲೂ ಕೂಡ ಇಟ್ ಈಸ್ ಡಿಸೈಡೆಡ್ ಬೈ ದಿ ಟೈಪ್ ಆಫ್ ಸಾಯಿಲ್. ಯಾವ ಜಾಗದಲ್ಲಿ ಕಟ್ತೀವಿ? ಈಗ ಮನೇನ ನೀವೆಲ್ಲ ಒಂದು ಹಳ್ಳದಲ್ಲಿ ಕಟ್ತೀರಾ, ಮಣ್ಣು ಇರ್ತದೆ, ಅಲ್ಲಿ ಗಟ್ಟಿ ಇರೋದಿಲ್ಲ. ಸಾಯಿಲ್, ಟೈಪ್ ಆಫ್ ಸಾಯಿಲ್, ವೆಯ್ಟ್ ಆಫ್ ದ ಮೆಷಿನ್ಸ್, ಎಷ್ಟು ಫ್ಲೋರ್ ಕಟ್ತೀರಾ ಅಂತಿರಲ್ಲ ಆ ತರ ಇಲ್ಲಿ ವೆಯ್ಟ್, ಮೆಷಿನ್ಸ್ ವೆಯ್ಟ್ ಎಷ್ಟಿದೆ, ವೈಬ್ರೇಷನ್ ಅಂಡ್ ಇಟ್ ಈಸ್ ಆಪರೇಟಿಂಗ್. ಮೆಷಿನ್ ಸ್ಪೀಡ್ ನಲ್ಲಿ ರನ್ ಮಾಡಿದಾಗ ಅದು ವೈಬ್ರೇಷನ್ಸ್ ಎಷ್ಟಾಗುತ್ತೆ ಆಪರೇಟಿಂಗ್ ಮಾಡುವಾಗ. ಸೊ ಫೌಂಡೇಶನ್ ಸೈಜ್ ಈಸ್ ಡಿಸೈಡೆಡ್ ಬೈ ಟೈಪ್ ಆಫ್ ಸಾಯಿಲ್, ವೆಯ್ಟ್ ಆಫ್ ದಿ ಮಷಿನ್, ವೈಬ್ರೇಷನ್. ದಿಸ್ ಥರ್ಡ್ ಥಿಂಗ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ದೆನ್ ಇಲ್ಲಿ ಫೌಂಡೇಶನ್ಸ್ ಬಂದ್ಮೇಲೆ ಫೌಂಡೇಶನ್ಸ್ ಬೋಲ್ಟ್ಸ್ ಅನ್ನು ಬಂದಾಗ ದ ಪೊಸಿಷನ್ ಆಫ್ ದ ಫೌಂಡೇಶನ್ ಇಸ್ ಡೆಟರ್ಮೈನ್ಡ್ ಅಂಡ್ ಮಾರ್ಕ್ಡ್ ಅಪ್ ಅಂಡ್ ವುಡನ್ ಪೆಕ್ಸ್ ಅಂಡ್ ಡ್ರೈವನ್ ಇಫ್ ಇಟ್ ಈಸ್ ಇನ್ ದ ಸಾಯಿಲ್. ಫಸ್ಟ್ ಏನ್ ಮಾಡ್ತೀವಿ? ಫಸ್ಟ್ ಒಂದು ನಾವು ವುಡನ್ ಪೆಕ್ಸ್ ತಕೊಂಡು ಅದನ್ನ ಮಾರ್ಕ್ ಮಾಡಿಕೊಂಡು ಅದನ್ನ ಎಲ್ಲಾ ಕಡೆಗೆ ಡ್ರೈವ್ ಮಾಡಿ ಮಾರ್ಕ್ ಅನ್ನ ಮಾಡ್ಕೊಡ್ತೀವಿ. ದ ಸೈಜ್ ಆಫ್ ದ ಎಕ್ಸಿಕ್ಯೂಷನ್ ಅಂದ್ರೆ ಅಲ್ಲೆಲ್ಲ ಮಣ್ಣನ್ನ ತೆಗಿತಕ್ಕಂಥದ್ದು, ಗುಂಡಿಯನ್ನ ತೆಗಿತಕ್ಕಂಥದ್ದು ಎಲ್ಲವನ್ನ ಚಾಕ್ ಪೀಸ್ ನಲ್ಲಿ ಕಾಂಕ್ರೀಟ್ ಫ್ಲೋರ್ ಮೇಲೆ ಮಾಡ್ತೀವಿ. ದ ಸೈಜ್ ಆಫ್ ಎಕ್ಸಿಕ್ಯೂಷನ್ಸ್ ಡ್ರಾನ್ ವಿತ್ ಚಾಕ್ ಇಫ್ ಇಟ್ ಈಸ್ ಆನ್ ದ ಕಾಂಕ್ರೀಟ್ ಫ್ಲೋರ್. ಸೊ ದೆನ್ ದ whole can be executing should be done as neatly as possible. ಆ ಹೋಲನ್ನ ತೆಗಿಬೇಕಾದ್ರೆ ನೀಟಾಗಿ ತೆಗಿಬೇಕು. ಹೇಗೋ ಅಕ್ವಾಡಾಗೆಲ್ಲ ಹೋಲನ್ನು ತೆಗಿಬಾರ್ದು. ಸೊ ದ ಸಾಯಿಲ್ ಪರ್ಸಿಸ್ಟ್ ಇನ್ ಫಾಲಿಂಗ್ ಇಂಟು ದ ಹೋಲ್. ಇಟ್ ಮೇ ಬಿ ಅಡ್ವೈಸಬಲ್ ಟು ಸೋರ್ ದಿಸ್ ಅಪ್ ಬೈ ದ ಯೂಸ್ ಆಫ್ ಸಟ್ರಿಂಗ್ ಅಂತ ನಾವು ಕರಿತೀವಿ. ದ ಎಕ್ಸ್ಕವೇಷನ್ ಶುಡ್ ಬಿ ಮೇಡ್ a few millimeters deeper than the required foundations. ನಾವೇನ್ ತೆಗಿತೀವಿ ಹೋಲು ಅದು ಸ್ವಲ್ಪ ಡೀಪರ್ ಆಗಿರಬೇಕು, ಕೆಲವು ಮಿಲಿಮೀಟರ್ ಡೀಪರ್ than the required foundations depth. The bottom surface is well rammed period and after placing a layer of clean bottoming stones or broken bricks. ಕೆಳಗಡೆ ನೀವೆಲ್ಲ ನೋಡಿರ್ತೀರಿ ಫೌಂಡೇಶನ್ಸ್ ಮಾಡುವಾಗ ಮನೆಯಲ್ಲೆಲ್ಲ ಕೆಳಗಡೆ ಪಾಯೆಲ್ಲವನ್ನು ತೆಗ್ದಿ ಏನ್ ಮಾಡ್ತಾರೆ, ಅದನ್ನ ಹೋಲ್ ಅಂತ ನಾವು ಇಲ್ಲಿ ಕರಿತಾ ಇದೀವಿ. ಅಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಅದನ್ನ ಸರ್ಫೇಸ್ ಲೆವೆಲ್ ಮಾಡಿ ಅಲ್ಲಿ ಕೆಳಗಡೆಗೆ ಒಂದು ಸ್ವಲ್ಪ ಸ್ಟೋನ್ಸ್ ಅನ್ನ, ಸ್ವಲ್ಪ ಬ್ರೋಕನ್ ಬ್ರಿಕ್ಸ್ ಅನ್ನ ಹಾಕ್ತಕ್ಕಂಥದ್ದನ್ನ ನಾವು ನೋಡಿ. ಸೊ ಲೈಕ್ ದಟ್ ಯು ಕ್ಯಾನ್ ಡೂ ಇನ್ ಫೌಂಡೇಶನ್ಸ್ ಆಲ್ಸೋ, ಮೆಷಿನ್ ಫೌಂಡೇಶನ್ಸ್ ಆಲ್ಸೋ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ವುಡನ್ ಟೆಂಪ್ಲೇಟ್ ಅಂತ ಬರುತ್ತೆ. ದಿಸ್ ಇಸ್ ದ ವುಡನ್ ಟೆಂಪ್ಲೇಟ್. ಇಲ್ಲಿ ವುಡನ್ ಟೆಂಪ್ಲೇಟ್ ಕಾಣ್ತಾ ಇದೆ ನಿಮ್ಗೆ.
A wooden template is formed as shown in figure. ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಟು ರೆಪ್ರೆಸೆಂಟ್ ದ ಬೇಸ್ ಆಫ್ ದ ಮೆಷಿನ್. ಇದು ಏನನ್ನ ತೋರಿಸುತ್ತೆ ಅಂದ್ರೆ ಮೆಷಿನ್ ಬೇಸ್ ಯಾವ ರೀತಿ ಇದೆ ಅನ್ನೋದನ್ನ ತೋರುತ್ತೆ. ಅಂಡ್ ಟು ಸಪೋರ್ಟ್ ದ ಬೋಲ್ಡ್ಸ್ ಓವರ್ ದ ಎಕ್ಸಿಕ್ಯೂಷನ್ಸ್. ನೀವೇನು ಎಕ್ಸಿಕ್ಯೂಷನ್ ತೋಡಿರ್ತೀರಿ, ಮಣ್ಣನ್ನೆಲ್ಲ ಕಾಂಕ್ರೀಟ್ ಎಲ್ಲ ಹೊಡೆದು ತೆಗ್ದಿರ್ತೀವಿ, ಅದರ ಇದು ಮೆಷಿನ್ ಬೇಸ್ ಅನ್ನ ಇದು ತೋರಿಸುತ್ತೆ. ವುಡನ್ ಟೆಂಪ್ಲೇಟ್ ದ ಕಂಬೈನ್ಡ್ ಥಿಕ್ನೆಸ್ ಆಫ್ ದ ಟೆಂಪ್ಲೇಟ್ ಫ್ರೇಮ್, ಒಂಥರ ಫ್ರೇಮ್ ತರ ಮಾಡ್ಕೊಂಡಿರ್ತೀವಿ, ದಟ್ ಇಸ್ ಕಾಲ್ಡ್ ಎ ಅಂಡ್ ಬಿ ಅಂತ ನಾನು ತೋರಿಸಿದೆ ಚಿತ್ರದಲ್ಲಿ ನೋಡಿ, ಈಕ್ವಲ್ ಟು ದ ಥಿಕ್ನೆಸ್ ಆಫ್ ದ ಪುಟ್ ಆಫ್ ದಿ ಮೆಷಿನ್. ಅದೇನಿರುತ್ತೆ ಅದು ಮೆಷಿನ್ಸ್ ಪುಟ್ ಇರ್ತದಲ್ಲ ಅದರ ಥಿಕ್ನೆಸ್ ಅಷ್ಟು ದಪ್ಪ ಇರುತ್ತೆ. ದಿಸ್ ಬಾಕ್ಸಸ್ ಆರ್ ಫಾರ್ಮ್ಡ್ ಆಫ್ ಲೈಟ್ ಟಿಂಬರ್ ಅಂಡ್ ಆರ್ ಸೂಟಬಲಿ ನೈಲ್ಡ್ ಫಾರ್ ಈಸಿ ರಿಮೂವಲ್. ಇದನ್ನ ಮತ್ತೆ ತೆಗೆದುಬಿಡ್ಬೇಕು ನಾವು, ಫೌಂಡೇಶನ್ಸ್ ಎಲ್ಲ ಆದ್ಮೇಲೆ ಇದನ್ನ ರಿಮೂವ್ ಮಾಡ್ತೀವಿ. ಅದಕ್ಕೆ ನೈಟ್ ಮೊಳೆಗಳಲ್ಲಿ ಇದನ್ನ ಏನ್ ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ವುಡನ್ ಫಾರ್ಮ್ಸ್ ಅಂತ ಬರುತ್ತೆ. ಸೊ ದಿಸ್ ವುಡನ್ ಫಾರ್ಮ್ಸ್ ಕಾಂಕ್ರೀಟ್ ಫೌಂಡೇಶನ್ಸ್ ಆರ್ ಮೇಡ್ ಅಂಡ್ ಪ್ಲೇಸ್ಡ್ ಓವರ್ ದ. ಈ ವುಡನ್ ಫಾರ್ಮ್ಸ್ ಅನ್ನೇ ನಾವು ಈ ಕಾಂಕ್ರೀಟ್ ಫೌಂಡೇಶನ್ಸ್ ಮೇಲೆ ಇಡ್ತಕ್ಕಂಥದ್ದು. ಇನ್ನೊಂದು ಬ್ರೇಸಿಂಗ್ ದ ವುಡನ್ ಫಾರಮ್. ಆಫ್ಟರ್ ಪ್ಲೇಸಿಂಗ್ ದ ವುಡನ್ ಫಾರಮ್, ಬ್ರೇಸಿಂಗ್ ದ ವುಡನ್ ಫಾರಮ್ ಅಂದ್ರೆ after placing the wooden form in position in the execution, it is firmly braced from the outside so as withstand the pressure of the concrete and prevent any movement when the concrete is being poured. ಈಗ ನಾವೆಲ್ಲ ಈ ಮನೆಗಳಿಗೆ RCC ಗಿರ್ಸಿಸಿ ಮಾಡ್ಬೇಕಾದ್ರೆ ನೋಡಿರ್ತೀವಿ, RCC ಮಾಡುವಂತ ಸಂದರ್ಭದಲ್ಲಿ ಸುತ್ತ ಹಲಗೆ ಎಲ್ಲ ಕೊಟ್ಟಿರ್ತಾರೆ, ಎಲ್ಲ ಹೊಡೆದು ಮಳೆ ಎಲ್ಲ ಹೊಡೆದಿರ್ತಾರೆ, ಸೆಂಟ್ರಿಂಗ್ ಎಲ್ಲ ಹಾಕಿ. ಯಾತಕ್ಕಾಗಿ ಮಾಡಿರ್ತಾರೆ ಹೇಳಿ? ಕಾಂಕ್ರೀಟ್ ಆ ಕಡೆ ಈ ಕಡೆಗೆ ಪೋರ್ ಆಗದೆ ಇರಲಿ ಅಂತ, ಪೋರ್ ಅಂದ್ರೆ ಚೆಲ್ಲದೆ ಇರಲಿ, ಕರೆಕ್ಟ್ ಆಗಿ ಕುತ್ಕೊಳ್ಳಿ, ಅದು ಒಂದು ಹಚ್ ತರ ಬರ್ಬೇಕು. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ಬ್ರೇಸಿಂಗ್ ದ ವುಡನ್ ಫಾರ್ಮ್. ಅದನ್ನ ಬ್ರೇಸ್ ಮಾಡ್ತಕ್ಕಂತ ವರ್ಕ್ ಇದೆ. ಸೊ ನಾನು ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳಿದೆ ಗ್ರೂಟಿಂಗ್ ಮಾಡುವಾಗ, ಅದರಲ್ಲಿ ಆ ಪ್ರಮಾಣ ಒಂದು ನಿಮ್ಗೆ ಹೇಳ್ಬೇಕು. ವಾಟ್ ಆರ್ ಆಲ್ ದ ಪ್ರೊಪೋರ್ಷನ್ಸ್. ಸೊ ಪ್ರಿಪೇರ್ ದ ಕ್ಲೀನ್ ಸಿಮೆಂಟ್ ಅಂಡ್ ವುಡನ್ ಸರ್ಫೇಸ್, ಪ್ರೊಪೋರ್ಷನ್ಸ್ ಫಾರ್ ದ ಮಿಕ್ಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. A good average mixer is 1:2:4. ಇದನ್ನ ಎಕ್ಸಾಮ್ ನಲ್ಲಿ ಕೇಳ್ತಾ ಇರ್ತಾರೆ. What is the mixer of concrete? That is 1:2:4. What is 1? What is 2? What is 4? So that is 1 it indicates the cement, 2 indicates the sand, ಮರಳು, 4 indicates the stone. ಅಂದ್ರೆ 1 part of cement, 2 part of sand and 4 parts of stone. This is mixed thrice when dry and thrice after wetting. ಫಸ್ಟ್ ಇದನ್ನ 1, 2, 4ರಂತೆ ಮಿಕ್ಸ್ ಮಾಡಿ, ಅದನ್ನ ಡ್ರೈ ಅಲ್ಲಿ ಮಿಕ್ಸ್ ಮಾಡಿ, ಅದನ್ನ ಮತ್ತೆ ನೀರು ಹಾಕೊಂಡು ಅದನ್ನ ವೆಟ್ ನಲ್ಲಿ ಒಂದು 3-4 ಸಲ ಏನ್ ಮಾಡ್ಬೇಕು, ಅದನ್ನ ಇಮಿಡಿಯೇಟ್ಲಿ ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ನೀವು ಎಲ್ಲಿ ಎಕ್ಸಿಕ್ಯೂಷನ್ಸ್ ಮಾಡಿರ್ತೀರಿ ಆ ಏರಿಯಾಗೆ ಅದನ್ನ ಸ್ಪ್ರೇ ಅನ್ನ ಮಾಡಿ. The foundation should be given at least a set before the template is completed. ವುಡನ್ ಟೆಂಪ್ಲೇಟ್, ವುಡನ್ ಫಾರ್ಮ್ಸ್ ಗೆಲ್ಲ ಹೇಳಿದ್ನ, ಅದು ಮಿನಿಮಮ್ ನೀವು ಅದನ್ನ ತೆಗಿಬೇಕಾದ್ರೆ 24 hours ಮಿನಿಮಮ್ ಆಗ್ಬೇಕು. ಆ ವುಡನ್ ಟೆಂಪ್ಲೇಟ್ ಅನ್ನ ನೀವು ಸಪರೇಟ್ ಮಾಡ್ಬೇಕಾದ್ರೆ ಅದಾದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ದಿವಸ ಅದನ್ನ ಕ್ಯೂರಿಂಗ್ ಕೂಡ ಮಾಡ್ಬೇಕಾಗುತ್ತೆ. ಇಷ್ಟು ಫೌಂಡೇಶನ್ಸ್ ಬೋಲ್ಡ್ಸ್ ಅಂದ್ರೆ ಏನು, ಫೌಂಡೇಶನ್ಸ್ ಬೋಲ್ಡ್ಸ್ ಫಿಕ್ಸೆಡ್ ಟೈಪ್ ಯಾವುದು, ರಿಮೂವಬಲ್ ಟೈಪ್ ಯಾವುದು, ಗ್ರೂಟಿಂಗ್ ಅಂದ್ರೆ ಏನು, ವುಡನ್ ಫಾರ್ಮ್ಸ್ ಅಂದ್ರೆ ಏನು, ಫೌಂಡೇಶನ್ಸ್ ಮಾಡ್ಬೇಕಾದ್ರೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ, ಸಿಮೆಂಟ್ ಕಾಂಕ್ರೀಟ್ ಪ್ರೊಪೋರ್ಷನೇಟ್ ಯಾವುದು, ಗ್ರೂಟಿಂಗ್ ಯಾವ್ಯಾವುದನ್ನ ಬಳಸ್ತಾರೆ ಅನ್ನೋದನ್ನೆಲ್ಲ ನೋಡಿದೆ. ನಾವು ಈಗ ಟೆಸ್ಟ್ ಏನ್ ಪಾಠ ಮಾಡಿದೀವಿ ನಾವು, ಅದರಲ್ಲಿ ಕೆಲವು ಕ್ವಶನ್ಸ್ ಅನ್ನ ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಒಂದ್ ಕಡೆ ಬೋಲ್ಡ್ಸ್ ಅನ್ನ ಕೊಟ್ಟಿದೆ, ಇನ್ನೊಂದ್ ಕಡೆ ಬೋಲ್ಡ್ ಎಷ್ಟನ್ನ ಕೊಟ್ಟಿದೆ, ನೀವು ಮ್ಯಾಚ್ ಮಾಡ್ಬೇಕು. ಐಡೆಂಟಿಫಿಕೇಶನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇಲ್ಲಿ 1 ಯಾವ ಚಿತ್ರ ಇದೆ ಅದು ಮ್ಯಾಚ್ ಮಾಡ್ಬೇಕು. ಇಲ್ಲಿ ಐ ಬೋಲ್ಟು, ರ್ಯಾಕ್ ಬೋಲ್ಟು, ರಾ ಫೌಂಡೇಶನ್ಸ್ ಬೋಲ್ಟು, ಬೆಂಟ್ ಬೋಲ್ಟು, ಎಕ್ಸ್ಪ್ಯಾಂಡಿಂಗ್ ಕೋನಿಕಲ್ ವಾಸರ್ ಬೋಲ್ಟ್ ಎಲ್ಲ ಇದೆ.
ಈ ಒಂದನೇದು ನಾನು ಫಿಕ್ಸೆಡ್ ಟೈಪ್ ಬೋಲ್ಟ್ ಅಲ್ಲಿ ಹೇಳಿದೆ, ದಟ್ ಇಸ್ ಕಾಲ್ಡ್ ಒನ್ ಇಸ್ ದ ಫೌಂಡೇಶನ್ಸ್ ಬೋಲ್ಟ್ ವಿತ್ MS ಪ್ಲೇಟ್. ನಂಬರ್ 2 ನೋಡ್ತಾ ಇರ್ಬೇಕು, ಹೇಳಿದ್ರೆ ಅದನ್ನು ಐ ಬೋಲ್ಟ್ ತರ ಇದೆ, ದಟ್ ಇಸ್ ಕಾಲ್ಡ್ ಐ ಬೋಲ್ಟ್. ಸೊ 1 2 ಇಸ್ ಕಾಲ್ಡ್ ಎ. Number 3, so it is a bend type bolt. 3 is called A. Number 4 is called expanding conical washer bolt. Number 5, B, that is called rag bolt. Number 6, that is roll bolt. How to identify the bolts. Then another one matching here, ವುಡನ್ ಫಾರಮ್ಸ್, ಫೌಂಡೇಶನ್ಸ್ ಬೋಲ್ಟ್, ಗ್ರೂಟಿಂಗು, ಟೆಂಪ್ಲೇಟ್ ಅಂತ ಒಂದ್ ಕಡೆ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಅದರದ್ದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಮ್ಯಾಚ್ ಮಾಡ್ಬೇಕು. ಈಗ ಮೊದಲಿಗೆ ನಾವು ಒಂದಕ್ಕೆ ಫಿಲ್ಲಿಂಗ್ ಅಪ್ ದ ಗ್ಯಾಪ್ ಬಿಟ್ವೀನ್ ದ ಬಾಟಮ್ ಆಫ್ ದ ಮೆಷಿನ್ ಅಂಡ್ ಟಾಪ್ ಆಫ್ ದ ಫ್ಲೋರ್ ಆಫ್ ದ ಫೌಂಡೇಶನ್ ಬ್ಲಾಕ್ ಈಸ್ ಕಾಲ್ಡ್, ನಾನು ಹೇಳಿದೆ ಏನು ಅದನ್ನ ಫಿಲ್ಲಿಂಗ್ ಮಾಡುವಂತ ಕೆಲಸಕ್ಕೆ, ದಟ್ ಇಸ್ ಕಾಲ್ಡ್ ಗ್ರೂಟಿಂಗ್. ಒಂದ್ಗೆ ಏನಂತ ಮ್ಯಾಚ್ ಮಾಡ್ಬೋದು ನಾವು, ಗ್ರೂಟಿಂಗ್. ಎರಡನೇ ಕ್ವಶನ್ಸ್ ಬರೋಣ, ನೀವು ಹೇಳ್ಬೇಕು, used to prevent any movement when the concrete is poured. ಅಂದ್ರೆ ಕಾಂಕ್ರೀಟ್ ಅನ್ನ ಫೋರ್ ಮಾಡಾದ್ಮೇಲೆ ಕಾಂಕ್ರೀಟ್ ಆ ಕಡೆ ಈ ಕಡೆಗೆ ಮೂವ್ ಆಗ್ಬಿಡ್ದು, ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನಂತ ಕರಿತೀವಿ, ಏನನ್ನ ಬಳಸ್ತೀವಿ, ದಟ್ ಒನ್ ಇಸ್ ಕಾಲ್ಡ್ ವುಡನ್ ಪಾಲ್ಮ್ಸ್ ಅಂತ ಹೇಳ್ತೀವಿ. ನಾನು ವುಡನ್ ಪಾಲ್ಮ್ಸ್ ಹೇಳ್ಬೇಕಾದ್ರೆ ಇದನ್ನೇ ಹೇಳಿದ್ದೆ. ಮೂರನೇ ಪ್ರಶ್ನೆ ನಿಮ್ಗೆ, used to hold down the machine firmly on the foundation to prevent it moving. ಮೆಷಿನ್ ಅನ್ನ ಭದ್ರವಾಗಿ ಹೋಲ್ಡ್ ಮಾಡಬೇಕು, ಅದಕ್ಕೆ ಏನನ್ನ ಯೂಸ್ ಮಾಡ್ತೀವಿ, ಇಲ್ಲಿದೆ ಈ ಕಡೆ ಲಿಸ್ಟ್ ಅಲ್ಲಿ ನೋಡಿ ನೀವು, ಫೌಂಡೇಶನ್ಸ್ ಬೋಲ್ಟ್. ಬಿ, ವುಡನ್ ಪ್ಯಾಟರ್ನ್ ವಿಲ್ ರೆಪ್ರೆಸೆಂಟ್ ದ ಬೇಸ್ ಆಫ್ ದ ಮೆಷಿನ್ ಅಂಡ್ ಸಪೋರ್ಟ್ಸ್ ದ ಬೋಲ್ಟ್ಸ್ ಓವರ್ ದ ಎಕ್ಸಿಕ್ಯೂಷನ್ಸ್. ವುಡನ್ ಪ್ಯಾಟರ್ನ್ ಅದಕ್ಕೆ ಏನಂತ ಕರಿತೀವಿ ನಾವು, ದಟ್ ಇಸ್ ಕಾಲ್ಡ್ ಟೆಂಪ್ಲೇಟ್ ಅಂತ ಕರಿತೀವಿ. ಬೇಸ್ ಆಫ್ ದ ಮೆಷಿನ್, ದಟ್ ಇಸ್ ಕಾಲ್ಡ್ ಟೆಂಪ್ಲೇಟ್. After placing this in the excavation, it is firmly braced from the outside to withstand the pressure of the concrete. What is that? That is called wooden forms. Firmly, ಐದನೇ ಕ್ವಶನ್ಗೆ ಸರಿಯಾದ ಆನ್ಸರ್ wooden forms. Least 3 requirements foundation must fulfill. Foundations ಮಾಡಬೇಕಾದ್ರೆ 3 ರಿಕ್ವೈರ್ಮೆಂಟ್ ಯಾವುದು? It must support the machine at a given height and must be able to take up the static and dynamic load. Foundations ಮಾಡಬೇಕಾದ್ರೆ ಈ ಮೂರು ನೀವು ಆನ್ಸರ್ ಹೇಳ್ಬೇಕು. It must support the machines at a given height and must be able to take up the static and dynamic load. ನಾನು ಹೇಳಿದ್ದೆ questions. And also it should be preserve the alignment of the machines. Alignment ಅನ್ನು ಭದ್ರವಾಗಿ ಅದು ಪ್ರಿಸರ್ವ್ ಮಾಡಬೇಕು. Last one, third one, it should observe the vibrations and shocks vibrations of the moving parts. ಮೂರು ಫೌಂಡೇಶನ್ಸ್ ಮಾಡಬೇಕಾದ್ರೆ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಕಾಂಕ್ರೀಟ್ ಮಿಕ್ಸರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಎ ಕಾಂಕ್ರೀಟ್ ಮಿಕ್ಸರ್ ಇಸ್ ಎ ರೇಷಿಯೋ ಗಿವನ್ as 1:2:4. What do the number indicate? What is 1, what is 2, what is 4 ಅಂತ questions. Already I told what is 1. 1 is called cement. 1 part cement. one ಬಾಂಡ್ಲಿ ಸಿಮೆಂಟ್ ಅನ್ಕೊಳ್ಳಿ. ನಂಬರ್ 2 part is called 1 ಬಾಂಡ್ಲಿ ಸಿಮೆಂಟ್ ಹಾಕಿದ್ರೆ 2 ಬಾಂಡ್ಲಿ ಏನ್ ಹಾಕ್ಬೇಕು ನೀವು? ಮರಳನ್ನ ಹಾಕ್ಬೇಕು. ಸ್ಯಾಂಡ್, 2 part ಸ್ಟ್ಯಾಂಡ್. And 4 one is what? Third one 4 is what? 4 part of stone. ಅಲ್ಲಿಗೆ ಏನ್ ಹಾಕ್ಬೇಕು? 4 ಬಾಂಡಲ್ಲಿ ಜಲ್ಲಿಯನ್ನ ಹಾಕ್ಬೇಕು. ಸೊ ಇದು ದಟ್ ಇಸ್ 1 2 4 ಮಿಕ್ಸರ್ಸ್ ಅನ್ನ ನೀವು ಇಂಡಿಕೇಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಕೆಲವು ಟ್ರೂ ಆರ್ ಫಾಲ್ಸ್ ಇದೆ, ನೋಡೋಣ ಎಷ್ಟು ಹೇಳ್ತೀರಾ ನೀವು. ಸ್ಮಾಲ್ ಫೌಂಡೇಶನ್ಸ್ which are to be located in self-supporting soil are frequently constructed without special wooden forms. ಸಣ್ಣ ಫೌಂಡೇಶನ್ಸ್ ಅನ್ನ ಮಾಡಬೇಕು ಅಂದ್ರೆ ಸೆಲ್ಫ್ ಸಪೋರ್ಟಿಂಗ್ ಸಾಯಿಲ್ ಅಂತ ಇರುತ್ತೆ. ಫ್ರೀಕ್ವೆಂಟ್ಲಿ ಕನ್ಸ್ಟ್ರಕ್ಟೆಡ್ ವಿತೌಟ್ ಯಾವುದೇ ವುಡನ್ ಫಾರ್ಮ್ ಇಲ್ಲದಂತೆ ನಾವು ಮಾಡಬಹುದಾ? ಎಸ್. ಸಣ್ಣ ಮೌಲ್ಡಿಂಗ್ ಎಲ್ಲ ಸಾಯಿಲ್ ಗಟ್ಟಿಯಾಗಿದ್ರೆ ನಮಗೆ ವುಡನ್ ಫಾರ್ಮ್ಸ್ ಅದೆಲ್ಲ ಏನು ಬೇಕಾಗಿಲ್ಲ. ಸೊ ಟ್ರೂ. ಸ್ಟ್ರಕ್ಚರಲ್ ಸ್ಟೀಲ್ combined with concrete is also used for a large machinery like a steam turbines. Structural steel combined with a concrete. Steel combined with steel ಹಾಕಿ ಅದ್ರ ಜೊತೆಗೆ
ಈಗ ನಾವೆಲ್ಲ ಮನೆಯೆಲ್ಲ ಕಟ್ತೀವಲ್ಲ, ಎಲ್ಲ ಐರನ್ ಎಲ್ಲ ಮಾಡಿ ಅದನ್ನೆಲ್ಲ ಅದ್ರ ಮೇಲೆ ಕಾಂಕ್ರೀಟ್ ಎಲ್ಲ ಸುರಿತೀವಲ್ಲ, ಅದು ರಿಕ್ವೈರ್ಮೆಂಟ್ ಇದೆಯಾ ಸ್ಟೀಮ್ ಟರ್ಬೈನ್ಸ್ಗೆ ಅಂತ? ಎಸ್, ಬೇಕು. ದೊಡ್ಡ ದೊಡ್ಡ ಹೆವಿ ಮೆಷಿನರಿಗೆ ಈ ರೀತಿ ಕಾಂಕ್ರೀಟ್ ಬೇಕು. ಥರ್ಡ್ ಒನ್, ದ ರೆಕಮೆಂಡೆಡ್ ಪ್ರೊಪೋರ್ಷನ್ ಆಫ್ ಅ ಕಾಂಕ್ರೀಟ್ ಮಿಕ್ಸರ್ ಡು ನಾಟ್ ವೇರಿ ಫ್ರಮ್ ಒನ್ ಮೆಷಿನ್ ಟು ಅನದರ್ ಮೆಷಿನ್. ಈ ಕಾಂಕ್ರೀಟ್ ಮಿಕ್ಸರ್ಸ್ ಅನ್ನ ಮಾಡ್ತೀವಲ್ಲ, ಈಗ 1:2:4 ಅಂತ ಹೇಳಿದ್ನಲ್ಲ, ಇದರ ಮೆಷಿನ್ ಇನ್ ಮೆಷಿನ್ಗೆ ವೆರಿ ಮಾಡ್ಬೋದಾ? ನೋ, ವೆರಿ ಮಾಡ್ಲಿಕ್ಕಿಲ್ಲ. ವೆರಿ ಮಾಡಿದ್ರೆ ಅದು ಕಾಂಕ್ರೀಟ್ ಮಿಕ್ಸರ್ಸ್ ಆಗಲ್ಲ. ಅದು ಫಾಲ್ಸ್ ಸ್ಟೇಟ್ಮೆಂಟ್. The wooden template used for foundation are made by fastening with adhesives. ವುಡನ್ ಟೆಂಪ್ಲೇಟ್ ಮಾಡ್ತಾರಲ್ಲ ಫೌಂಡೇಶನ್ ಮಾಡ್ಬೇಕಾದ್ರೆ, ಅದನ್ನ ಅಡೇಸಿವ್ ಇಂದ ಪ್ಯಾಜನಿಂಗ್ ಮಾಡ್ತಾರಾ? ಅಡೇಸಿವ್ ಇಂದ ಪ್ಯಾಜನಿಂಗ್ ಮಾಡಿದ್ರೆ ಏನಾಗುತ್ತೆ? ಅದು ಕಿತ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ಸಣ್ಣ ನೈಲ್ಸ್ ಎಲ್ಲ ಹೊಡೆದು ಆ ವುಡನ್ ಫೌಂಡೇಶನ್ಸ್ ನ ಟೆಂಪ್ಲೇಟ್ ನ ಬೆಳೆಯನ್ನ ಹೊಡಿತಾರೆ. ಸೊ ದಟ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. Bricks is not so durable as stone for foundation, but it is cheaper and more easily workable. Bricks ಇಟ್ಟಿಗೆ ನಿಮ್ಗೆ ಗೊತ್ತು, ಇದು ಟ್ರೂ ಸ್ಟೇಟ್ಮೆಂಟ್. ಇದು ನಾಟ್ ಡ್ಯೂರಬಲ್ ಗೊತ್ತು ನಮಗೆ, ಸ್ಟೋನ್ ಗಿಂತ ಡ್ಯೂರಬಲ್ ಅಲ್ಲ ಅಂತ, ಬಟ್ ಇದು ಚೀಪರ್ ಅನ್ನೋದು ನಮಗೆ ಗೊತ್ತು. ಇದಿಷ್ಟು ಟ್ರೂ ಅಂಡ್ ಫಾಲ್ಸ್ ಸ್ಟೇಟ್ಮೆಂಟ್. ಅಲ್ಲಿಗೆ ಎಲ್ಲ ಟಾಪಿಕ್ ಫೌಂಡೇಶನ್ಸ್ ಬೋರ್ಡ್ಸ್ ರಿಗಾರ್ಡಿಂಗ್ ಕಂಪ್ಲೀಟೆಡ್. ಸೊ ಇದಿಷ್ಟೆಲ್ಲ ನೀವು ಬರ್ಸ್ಕಿಲ್ಸ್.com ನಲ್ಲಿ 4 ಸಿಮ್ಸ್ ನಲ್ಲಿ ಈ ಫೌಂಡೇಶನ್ಸ್ ಬೋರ್ಡ್ ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಅಸೈನ್ಮೆಂಟ್ಸ್ ಇದೆ. ಅಸೈನ್ಮೆಂಟ್ಸ್ ಅನ್ನ ನೀವು ಸಾಲ್ವ್ ಮಾಡಿ. ಲಿಂಕ್ ನಿಮ್ಗೆಲ್ಲ ಗೊತ್ತಿದೆ ಆನ್ಲೈನ್ ಅಲ್ಲಿ. ಮತ್ತೆ ಒಂದ್ಸಲಿ ಬರೆದು ಕೂಡ ಪ್ರಾಕ್ಟೀಸ್ ಮಾಡಿ. ಕ್ವಶನ್ಸ್ ಪೇಪರ್ಸ್ ಅಲ್ಲಿ ಈ ಫೌಂಡೇಶನ್ಸ್ ಬೋರ್ಡ್ಸ್ ರಿಗಾರ್ಡಿಂಗ್ ಸುಮಾರು ಕ್ವಶನ್ಸ್ ಇದೆ, ಪ್ರಾಕ್ಟೀಸ್ ಮಾಡಿ. ನಾಳಿನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಕ್ರೇನ್ಸ್ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್